ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. 2025 ನವರಾತ್ರಿ 7ನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತೆ. ಕಾಳರಾತ್ರಿ ದೇವಿ ಅಂದರೆ ಕಾಳಿಯ ಸ್ವರೂಪ. ಕಾಳರಾತ್ರಿ ದುರ್ಗಾದೇವಿಯ 7ನೇ ರೂಪವಾಗಿ ಕಾಣಿಸಿಕೊಂಡಿದ್ದಾಳೆ. ಈ ವಿಡಿಯೋದಲ್ಲಿ ಕಾಳರಾತ್ರಿ ದೇವಿಯನ್ನು ಪೂಜಿಸೋದು ಹೇಗೆ, ಪೂಜೆಗೆ ಶುಭ ಮುಹೂರ್ತ ಯಾವುದು, ಪೂಜೆಯ ಮಹತ್ವ ಏನು ಹಾಗೂ ದೇವಿಯನ್ನು ಪೂಜಿಸುವಾಗ ಪಠಿಸಬೇಕಾದ ಮಂತ್ರಗಳು ಯಾವುದು ಅಂತ ತಿಳ್ಕೊಳ್ಳೋಣ. ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ಕೂಡ ದುರ್ಗಾದೇವಿಯ ವಿವಿಧ ರೂಪಗಳನ್ನ ಪೂಜಿಸಲಾಗುತ್ತೆ. ಅದೇ ರೀತಿ 7ನೇ ದಿನದಂದು ದೇವಿಯ ಉಗ್ರ ರೂಪವಾದ ಕಾಳರಾತ್ರಿಯನ್ನು ಪೂಜಿಸಲಾಗುತ್ತೆ. ಈ ಕಾಳರಾತ್ರಿ ರೂಪವು ಮನುಷ್ಯನ ಜೀವನದಿಂದ ಕತ್ತಲೆ ಮತ್ತು ಭಯವನ್ನು ದೂರ ಮಾಡುತ್ತೆ. ಅಜ್ಞಾನವನ್ನು ನಾಶ ಮಾಡಿ ಕೆಟ್ಟದರ ವಿರುದ್ಧ ವಿಜಯವನ್ನು ಸಂಕೇತಿಸುತ್ತೆ. ಈ ದಿನ ಕಾಳರಾತ್ರಿ ದೇವಿಯು ತನ್ನ ಭಕ್ತರನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತಾಳೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಅವರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡ್ತಾಳೆ. ಕಾಳರಾತ್ರಿಯನ್ನು ಪೂಜಿಸುವುದಕ್ಕೆ ಶುಭ ಮುಹೂರ್ತವನ್ನು ನೋಡೋದಾದರೆ ಬೆಳಿಗ್ಗೆ 6:30ರಿಂದ 8:30ರವರೆಗೆ, ನಂತರ 11:47 ಮಧ್ಯಾಹ್ನ 12:38 ಹಾಗೂ ಸಂಜೆಯ ಮುಹೂರ್ತ 6ರಿಂದ 7:15. ಇನ್ನು ಪೂಜಿಸುವ ವಿಧಾನವನ್ನು ನೋಡೋಣ. ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿ ದೇವಿಯನ್ನು ಪೂಜಿಸೋದಕ್ಕೆ ಮುಂಜಾನೆ ಬೇಗ ಎದ್ದು ಶುದ್ಧರಾಗಬೇಕು. ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು. ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜಿಸಬಹುದು. ದೇವಿಗೆ ಕುಂಕುಮ, ಅಕ್ಕಿ, ಧಾನ್ಯ, ದೀಪ ಮತ್ತು ಧೂಪವನ್ನು ಅರ್ಪಿಸಬೇಕು. ಕಾಳರಾತ್ರಿಗೆ ರಾಣಿ ಹೂಗಳನ್ನು ಅರ್ಪಿಸಬೇಕು. ಅಥವಾ ಇದು ಸಿಗಲಿಲ್ಲ ಅಂದರೆ ನಿಮಗೆ ನೀಲಿ ಬಣ್ಣದ ಯಾವ ಹೂಗಳನ್ನು ಕೂಡ ಅರ್ಪಿಸಬಹುದು. ದೇವಿಗೆ ನೈವೇದ್ಯಕ್ಕಾಗಿ ನೀವು ಬೆಲ್ಲವನ್ನು ಅರ್ಪಿಸಬಹುದು. ನಂತರ ಕೊನೆಯದಾಗಿ ದೇವಿಗೆ ಆರತಿಯನ್ನು ಮಾಡಬೇಕು. ಇದರ ನಂತರ ದುರ್ಗಾ ಸಪ್ತಶತಿ, ದುರ್ಗಾ ಚಾಲೀಸ ಮತ್ತು ಕಾಳಿ ಮಂತ್ರಗಳನ್ನು ಪಠಿಸಿ. ಈ ದಿನ ಕೆಂಪು ಕಂಬಳಿಯನ್ನು ಆಸನವಾಗಿ ಮತ್ತು ಕೆಂಪು ಶ್ರೀಗಂಧದ ಜಪಮಾಲೆಯನ್ನು ಬಳಸಿ ಕಾಳರಾತ್ರಿ ದೇವಿಯ ಮಂತ್ರಗಳನ್ನು ಪಠಿಸಿ. ಕೆಂಪು ಶ್ರೀಗಂಧದ ಜಪಮಾಲೆ ನಿಮಗೆ ಸಿಗಲಿಲ್ಲ ಅಂದರೆ ನೀವು ರುದ್ರಾಕ್ಷ ಜಪಮಾಲೆಯನ್ನು ಕೂಡ ಬಳಸಬಹುದು. ನವರಾತ್ರಿಯ 7ನೇ ದಿನವಾದ ಕಾಳರಾತ್ರಿ ದೇವಿಯ ಪೂಜೆಯ ವಿಶೇಷ ಏನು ಅಂತ ನೋಡೋಣ. ಕಾಳರಾತ್ರಿ ದೇವಿಯು ಉಗ್ರ ರೂಪವಾಗಿದ್ದಾಳೆ. ಈಕೆ 3 ಕಣ್ಣುಗಳನ್ನು ಹೊಂದಿದ್ದು ಕತ್ತೆಯ ಮೇಲೆ ಕುಳಿತು ಸವಾರಿಯನ್ನು ಮಾಡ್ತಾಳೆ. ಕಾಳರಾತ್ರಿ ದೇವಿಯು 4 ಕೈಗಳನ್ನು ಹೊಂದಿದ್ದು ಬಲಗೈಯಲ್ಲಿ ವರಮುದ್ರ ಮತ್ತು ಅಭಯ ಮುದ್ರಾ ಭಂಗಿಗಳಲ್ಲಿ ಆಕೆ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡ್ತಾಳೆ. ಎಡಗೈಯಲ್ಲಿ ಕಬ್ಬಿಣದ ಖಡ್ಗ ಮತ್ತು ಕತ್ತಿಯನ್ನು ಹಿಡಿದಿದ್ದಾಳೆ. ಕಡುಕಪ್ಪು ಮೈಬಣ್ಣ ಹೊಂದಿರುವಂಥ ಈಕೆಯನ್ನು ಪೂಜಿಸೋದಕ್ಕೆ ನಾವು ಈ ದಿನ ಆರೆಂಜ್ ಕಲರ್ ಅಂದರೆ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಇನ್ನು ಕಾಳರಾತ್ರಿ ದೇವಿಯ ಮಹತ್ವವನ್ನು ನೋಡೋದಾದರೆ ಈ ಅವತಾರವು ದುರ್ಗಾದೇವಿಯ ಅತ್ಯಂತ ಉಗ್ರ ಅವತಾರವಾಗಿದೆ. ಈ ದಿನವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಭೌತಿಕ ಮತ್ತು ಆಧ್ಯಾತ್ಮಿಕ ಕತ್ತಲೆಯ ನಾಶವನ್ನು ಸೂಚಿಸುತ್ತೆ. ಕಪ್ಪು ಬಣ್ಣ ಮತ್ತು ನಿರ್ಭೀತ ನಡವಳಿಕೆಯೊಂದಿಗೆ ಕಾಳರಾತ್ರಿ ದೇವಿಯು ಭಯ ಮತ್ತು ನಕಾರಾತ್ಮಕತೆಯನ್ನು ತೊಡೆದುಹಾಕುವ ಶಕ್ತಿಯನ್ನು ಪ್ರತಿನಿಧಿಸ್ತಾಳೆ. ಅವಳನ್ನು ಪೂಜಿಸೋದ್ರಿಂದ ಭಕ್ತರನ್ನು ಹಾನಿಯಿಂದ ರಕ್ಷಿಸುತ್ತೆ, ಅಡೆತಡೆಗಳನ್ನು ತೆಗೆದುಹಾಕುತ್ತೆ ಮತ್ತು ಅವರಿಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಕಾಳರಾತ್ರಿ ದೇವಿಯನ್ನು ಪೂಜಿಸುವುದಕ್ಕೆ ಹೇಳ್ಬೇಕಾದಂಥ ಮಂತ್ರಗಳ್ಯಾವುದು ಅಂತ ನೋಡೋಣ. ಓಂ ಕ್ಲೀಂ ಕಾಳರಾತ್ರಿ ಮಹಾಕ್ರೂರಿಂ ಜಪಾಮಿ ನಮಃ. ಓಂ ಏಂ ಹ್ರೀಂ ಕ್ಲೀಂ ಕಾಳರಾತ್ರೇ ನಮಃ. ಯಾ ದೇವಿ ಸರ್ವಭೂತೇಷು ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಇವತ್ತಿನ ವಿಡಿಯೋದಲ್ಲಿ ಕಾಳರಾತ್ರಿ ದೇವಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.